ಹೆಚ್ಚಾಗಿ ಬರ್ತಾ ಇರೋದು ಕಾಂಗ್ರೆಸ್ ಪಕ್ಷದ ಒಳಗಿಂದಲೇ. ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಗ್ಯಾರಂಟಿ ಗೊಂದಲ ಇದೆ. ಮಲ್ಲಿಕಾರ್ಜುನ್ ಖರ್ಗೆ AICC ನಾಯಕರು ಮರ್ತಿರಬಹುದು, ನವೆಂಬರ್ ತಿಂಗಳು ನಾವು ಮರ್ತಿಲ್ಲ. ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಬಂದು ಖರ್ಗೆ ಅವರು ಹೇಳ್ತಾರೆ, ನೋಡಿ ನಿಮ್ಮ ಬಜೆಟ್ಗೆ ತಕ್ಕಂಗೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಬೇಕು, ಇಲ್ಲದೆ ಹೋದರೆ ಕಷ್ಟ ಆಗುತ್ತೆ. ಆ ಕಡೆ CM ಈ ಕಡೆ DCM ಮಧ್ಯದಲ್ಲಿ ಖರ್ಗೆ ಅವರಿದ್ರು. ಗ್ಯಾರಂಟಿ ಬಗ್ಗೆ ಆಗ್ಲೂ ಪ್ರಾರಂಭವಾಯಿತು ಅಪಸ್ವರ. ಇಷ್ಟೇನಾ? ಬಜೆಟ್ ಬ್ಯಾಲೆನ್ಸ್ ತಪ್ಪದೇ ಇರೋ ರೀತಿಯಲ್ಲಿ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಹಾಗಾದ್ರೆ ಹೊರೆಯಾಗ್ತಾ ಇದೆಯಾ ಗ್ಯಾರಂಟಿ ಯೋಜನೆಗಳು? ರಾಜು ಕಾಗೆ ಅವರು ಮಾತಾಡ್ತಾರೆ, NY ಗೋಪಾಲ್ ಸ್ವಾಮಿ ಅವರು ಕೂಡ ಮಾತಾಡ್ತಾರೆ, BR ಪಾಟೀಲ್ರು ಮಾತನಾಡ್ತಾರೆ, ರಾಯರೆಡ್ಡಿ ಅವರು ಮಾತನಾಡ್ತಾರೆ. ಮಾತನಾಡ್ತಿರೋರು ಯಾರು ಹೆಚ್ಚಾಗಿ? ಕಾಂಗ್ರೆಸ್ ಪಕ್ಷದವರೇನೆ. ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತು ಹಾಗೆ ರಾಜು ಕಾಗೆ ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ, ಚರ್ಚೆ ಮುಂದುವರಿಸೋಣ. ನಮಗೆ ಈಗ ನೀವು 5 ಗ್ಯಾರಂಟಿ ಕೊಟ್ಟಿದ್ರಿ, ಎಷ್ಟು ಕೊಟ್ಟಿದ್ರಿ? 5. ಈಗ ನಿಮ್ಮ 5 ನೋಡಿ ನಾನು 5 ಅಲ್ಲಿ ಹೇಳಿನಿ. ಈಗ ಮಹಾರಾಷ್ಟ್ರದಾಗ 5 ಗ್ಯಾರಂಟಿ. ನೀ ಗ್ಯಾರಂಟಿ ಒಂದು ಕೈ ಬಿಡ್ತೀನಿ ಅಂತ ಹೇಳಿದಿ ಇವತ್ತು. ನೀವು ಓದ್ತಿಲ್ಲಪ್ಪ ಪೇಪರು, ನಾವು ಪೇಪರ್ನಾಗ ಬಂದಿದ್ದು ನೋಡ್ತೇವೆ. ಸೊ ಇರ್ಲಿ, ಅದಕ್ಕೆ ಬಂದಿದೆ ಇವತ್ತು ಪೇಪರ್ನಲ್ಲಿ. ಆಯ್ತು, ಕೇಳಿ. ಪರಿಷ್ಕರಣೆ ಮಾಡ್ತೀವಿ. ಪರಿಷ್ಕರಣೆ ಮಾಡ್ತೀನಿ ಅಂದ್ರೆ ಡೌಟ್ ಕ್ರಿಯೇಟ್ ಮಾಡಿದ್ರಲ್ಲ, ಬೇರೆಯವ್ರು ಹೇಳ ಅವ್ರಿಗೆ ಒಂದು ಒಳ್ಳೇದಾಯ್ತಲ್ಲ. ನೋವಾಗಿದೆ. ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ. ನಾನು 2 ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ. ಸರ್, ವರ್ಕ್ ಆರ್ಡರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ? ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಸರ್ಕಾರದವ್ರು ಯಾಕೆ ಕೊಡ್ತಾ ಇದ್ದಾರೆ? 2 ವರ್ಷ ಆಯ್ತು ನಾ ಪ್ರಪೋಸಲ್ ಕೊಟ್ಟ. ಏನು ಸರ್, ಹಣಕ್ಕಾಗಿ ಬೆಡಕೆ ಇಡ್ತಾ ಇದಾರ ಅಥವಾ ದೇವ್ರಿಗೆ ಗೊತ್ತಪ್ಪ. ಈಗ BR ಪಾಟೀಲ್ ಅವ್ರು ಹೇಳ್ತಾ ಇದ್ದಾರೆ ಸರ್, ಮತ್ತೆ 2 ವರ್ಷ ಕೊಡ್ತಿದ್ರೆ ಅರ್ಥೇನ ಮನಸ್ಸಿಗೆ. ಈಗ ಅನುಮಾನ ಬರೋದು ಇದಕ್ಕೆ ಅಲ್ವಾ? ಕಾಂಗ್ರೆಸ್ನ ಶಾಸಕರು ನಾಯಕರೇ ಆಚೆ ಬಂದು ಅಭಿವೃದ್ಧಿ ಆಗ್ತಿಲ್ಲ ಅಂದ್ರೆ ಸೀಮಾ ಅವರ ಸಹಜವಾಗಿ ಗ್ಯಾರಂಟಿಗಳಿಂದ ಹೊರೆ ಆಗ್ತಿದ್ಯಾ ಅಂತ ಹೇಳಿ ಅನುಮಾನ ಬರುತ್ತೆ. ಹೇಳ್ತಿರೋದು ವಿರೋಧ ಪಕ್ಷದವರಲ್ಲ, ಅವ್ರು ಕೌಂಟೇ ತಗೊಳ್ಳೋದು ಬೇಡ ನಾವು ಅವ್ರು ಹೇಳಿಕೆ. ಅದು ಕಾಂಗ್ರೆಸ್ ಪಕ್ಷದ ನಾಯಕರೇ ಬಂದ್ಬಿಟ್ಟು ಗ್ಯಾರಂಟಿ ಲೆಕ್ಕ ತಪ್ಪಿದೆ ಅನ್ನೋ ರೀತಿ ಅನುಮಾನ ಮೂಡಿಸ್ಬಿಟ್ರೆ ಉತ್ತರ ಕೊಡೋರು ಯಾರು? ಅವರವರ ಪರ್ಸನಲ್ ಅಭಿಪ್ರಾಯ, ಅದು ಅದ್ರ ಬಗ್ಗೆ ನಾನು ಹೇಳಕ್ ಹೋಗಲ್ಲ. ಎಷ್ಟು ಜನಕ್ಕೆ ಪರ್ಸನಲ್ ಅಭಿಪ್ರಾಯ ಇಲ್ಲ? ಖರ್ಗೆ ಅವ್ರದ್ದು ಪರ್ಸನಲ್, BR ಪಾಟೀಲ್ ಪರ್ಸನಲ್, ರಾಜು ಖಾಗೆ ಅವ್ರದ್ದು ಪರ್ಸನಲ್. ಖರ್ಗೆ ಸರ್ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅನ್ನೋದು ಒಂದು ಕ್ಲಿಪ್ಪಿಂಗ್ ನೋಡ್ಬಿಟ್ಟು ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಅದು ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ ಅನ್ನೋದು ನನ್ಗೆ ಅದು ಕ್ಲಿಯಾರಿಟಿ ಇಲ್ಲ. ಬಟ್ ಏನೇ ಆಗಿರ್ಲಿ, ಹಾಗಾಗಿ ಇದು ಗ್ಯಾರಂಟಿ ಫ್ರೀ ಏನು ಕೊಡ್ತಾ ಇದ್ದೀವಿ, ಗ್ಯಾರಂಟಿಗಳಿಂದ ಅನಾನುಕೂಲ ಆಗ್ತಾ ಇದೆ ಅನ್ನೋ ಹಾಗಾದ್ರೆ ಮೋದಿ ಸರ್ಕಾರ ಯಾಕೆ ಅದನ್ನ ಅಳವಡಿಸ್ಕೊತಾ ಇದೆ? ಅವ್ರು ಯಾಕೆ ಅದನ್ನ ಫಾಲೋ ಮಾಡ್ತಾ ಇದ್ದಾರೆ? ಅವ್ರು ನಮ್ಮ ಫುಟ್ ಪ್ರಿಂಟನ್ನ ಯಾಕೆ ಫಾಲೋ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಅವ್ರು ಇದು ಮಾಡ್ಬೋದಿತ್ತಲ್ವಾ? ಏನು ಮಹಾರಾಷ್ಟ್ರನು ಕೂಡ ಇವರು ಇದನ್ನ ಮಾಡಿದ್ರು, ಮಧ್ಯಪ್ರದೇಶನಲ್ಲಿ ಬಹಳ ವರ್ಷಗಳಿಂದ ಮಹಾರಾಷ್ಟ್ರ ಬಗ್ಗೆ ಮಾತಾಡಿದ್ದು ಕ್ಲಾರಿಫೈ ಅಗೇನ್ ಸೀಮಾ ಅವರೇ, ನಾವಿಲ್ಲಿ ಗ್ಯಾರಂಟಿನ ದೂಷಣೆ ಮಾಡ್ತಾ ಇಲ್ಲ, ಅದರ ಅನುಷ್ಠಾನ ಸರಿಯಾಗಿ ಆಗ್ತಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದೀವಿ. ಸುರಭಿ ಅವರೇ ನೋಡಿ, ನಾವು ನಾಗೇಂದ್ರ ಸರ್ ಹಾಗೆ ಸೀಮಾ ಅವ್ರು ಜಾಯಿನ್ ಆಗಕ್ಕೆ ಮುಂಚೆನೂ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ. 4 ಲಕ್ಷ ಕೋಟಿ ಬಜೆಟ್ನಲ್ಲಿ ಗ್ಯಾರಂಟಿಗೆ ಬೇಕಾಗಿರೋದು 52,000 ಕೋಟಿ ಅಷ್ಟೇ. ಇದಕ್ಕೂ ಲೆಕ್ಕ ತಪ್ಪಿದೆ ಅಂತಂದ್ರೆ ಭ್ರಷ್ಟಾಚಾರ. ನಾವು ಹಣ ಕೇಳಿದ್ವಿ, ನೀವು ಕೂಡ ಪ್ರಶ್ನೆ ಮಾಡಿದ್ರಿ, ಹಣ ಎಲ್ಲಿ ಹೊಂದಿಸ್ತೀರಿ ಗ್ಯಾರಂಟಿಗೆ ಅಂದಾಗ 40% ಕಮಿಷನ್ ಇದೆ, ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ, ಟ್ರಾನ್ಸ್ಪರೆಂಟ್ ಆಡಳಿತ, ದುಡ್ಡು ಬರುತ್ತೆ. ಹಾಗಾದ್ರೆ ಇವಾಗ ದುಡ್ಡು ಬರ್ತಿಲ್ಲ ಅಂದ್ರೆ ಭ್ರಷ್ಟಾಚಾರ ಮುಂದುವರೆದಿದೆ. ನಿನ್ನೆ ಫ್ರೀಡಂ ಪಾರ್ಕಿನಲ್ಲಿ BBMP ಕಾಂಟ್ರಾಕ್ಟರ್ಸ್ ಕೂತಿರುವಂತಹ ಪ್ರೊಟೆಸ್ಟ್, ಇವತ್ತು ಯಾರು ಅನ್ನಭಾಗ್ಯದ ಒಂದು ಫೆರಿ ಮಾಡ್ತಾರೋ ಟ್ರಕ್ಕರ್ಸು ಕೂತಿರುವಂತಹ ಪ್ರೊಟೆಸ್ಟ್. ಏನು ಹೇಳ್ತಾರೆ? ಸರ್ಕಾರಕ್ಕೆ ಕೊಡಬೇಕಾಗಿರುವಂತಹ ದುಡ್ಡು ನಮಗೆ ಇದುವರೆ ತನಕ ಬಂದಿಲ್ಲ. ಆಯಿತು, 25% ಅಂತ ಹೇಳ್ತೀರಾ ನೀವು, ಗ್ಯಾರಂಟಿಗೆ ಹಣ ಕೂಡಿಟ್ಟಿರೋದು ಇನ್ನು ಎಲ್ಲಿ ಹೋಗ್ತಾ ಇದೆ? 6ನೇ ಗ್ಯಾರಂಟಿ ಈ ಕರ್ನಾಟಕದಲ್ಲಿ ಇರೋದು ಭ್ರಷ್ಟ ಸರ್ಕಾರದ ಗ್ಯಾರಂಟಿ. ಇದು ಹೇಳ್ತಿರೋದು ನಾನಲ್ಲ, ಇಲ್ಲಿ ಫ್ರೀಡಂ ಪಾರ್ಕಿನಲ್ಲಿ ಕೂತಿರುವಂತಹ ಪ್ರೊಟೆಸ್ಟ್ ಅವರಿಗೆ ದಯವಿಟ್ಟು ಹೇಳಿ, ನೈತಿಕತೆನೂ
ಕಾಂಗ್ರೆಸ್ ಸರ್ಕಾರಕ್ಕೆ ವಾಲ್ಮೀಕಿ ಹಗರಣ ಮಾಡಿರುವಂತಹ ಮುಖ್ಯಮಂತ್ರಿಗಳು ಇಲ್ಲ 187 ಕ್ರೋರ್ ಅಲ್ಲ, ಬರೀ 89 ಕ್ರೋರ್ ಅಷ್ಟೇ ಅಂತ ಹೇಳುವಂತಹ ಮುಖ್ಯಮಂತ್ರಿಗಳಿಗೆ ಯಾವ ನೈತಿಕತೆ ಇದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಕ್ಕೆ? 6ನೇ ಗ್ಯಾರಂಟಿ, ಕರ್ನಾಟಕ ಸರ್ಕಾರದ 6ನೇ ಗ್ಯಾರಂಟಿ ಭ್ರಷ್ಟಾಚಾರ. ಇವತ್ತು ದಯವಿಟ್ಟು ಯಾರು ಡಿ ಕೆ ಶಿವಕುಮಾರ್ ಅವರು ಸ್ವತಃ ಏನ್ ಹೇಳ್ತಾರೆ, ಗೃಹಲಕ್ಷ್ಮಿ ಹಣ ಕೇಳಿದಾಗ ಒಂದು ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ, ಯಾರಿಗೆ ಸ್ವಾಭಿಮಾನ ಕೊಟ್ಟಿರುವಂತಹ ಮಹಿಳೆಯರಿಗೆ ಬಂದು ಅವ್ರು ಏನ್ ಹೇಳ್ತಾರೆ, ಉಪಮುಖ್ಯಮಂತ್ರಿಗಳು 1-2 ತಿಂಗಳು ಲೇಟ್ ಆಗಿದೆ ಅಮ್ಮ, ಬರುತ್ತೆ. ತಿಂಗಳು ತಾನೇ ಹೇಳಿದ್ ನೀವು. ಒಂದೇ ಸತಿ ಅಡ್ವಾನ್ಸ್ ಅಲ್ಲೂ ಹಾಕಿದೀವಲ್ಲ, ಅದ್ರ ಬಗ್ಗೆ ಮಾತಾಡಿದ್ದು. ಹೌದು, ನಾಗೇಂದ್ರ ಸರ್ ಆಯ್ತು ಸೀಮಾ ಅವರೇ ಆಯ್ತು. ನಾಗೇಂದ್ರ ಸರ್ ಇವಾಗ ಆಯ್ತು ಓಕೆ ಲೆಟ್ ಮಿ ನಾಗೇಂದ್ರ ಸರ್ ಹತ್ರ ಒಂದು ರಿಯಾಕ್ಷನ್ ತಗೊಳ್ತೀನಿ. ಈಗ ಅಭಿವೃದ್ಧಿನೂ ಆಗ್ತಾ ಇಲ್ಲ, ಅನುದಾನ ಕೂಡ ಸಿಗ್ತಾ ಇಲ್ಲ, ಗ್ಯಾರಂಟಿ ಹೊರೆ ಅಲ್ಲ, ಹಾಗಾದ್ರೆ ಹಣ ಎಲ್ಲಿ ಹೋಗ್ತಿದೆ ಸರ್? ಭ್ರಷ್ಟಾಚಾರ ಅನ್ನೋದು ಈಗಲೂ ಕೂಡ ಜೀವಂತವಾಗಿದೆ, ಇನ್ಫ್ಯಾಕ್ಟ್ ಹೆಚ್ಚಾಗಿದೆ ಅನ್ನೋದಕ್ಕೆ ಈ ಪರದಾಟ. ಸಿದ್ದರಾಮಯ್ಯನವರು ಆರ್ಥಿಕ ಚತುರರು, ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ ಅಂತಂದ್ರೆ ಭ್ರಷ್ಟಾಚಾರ ಕಡಿವಾಣ ಆಗಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ಮೇಡಮ್, ಒಂದು ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಿ. ದಯಮಾಡಿ ಒಂದು ವಿಚಾರವನ್ನು ತಗೊಳ್ಳಿ. ಇದಕ್ಕೆಲ್ಲ ಮೂಲ ಕಾರಣ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆ. ಆಗ್ಲೇ ನಮ್ಮ ಕಾಂಗ್ರೆಸ್ ವಕ್ತಾರ ಮೇಡಮ್ ಅವ್ರು ದಯಮಾಡಿ ಕೇಳಿಸ್ಕೋಬೇಕು, ದಯಮಾಡಿ ಸಮಾಧಾನವಾಗಿ ಕೇಳಿಸ್ಕೊಳ್ಳಿ. ಶಾಶ್ವತ ಯೋಜನೆಗಳು ಅಂತಂದ್ರೆ ಶ್ರೀಮಾನ್ ದೇವೇಗೌಡರು, ಶ್ರೀಮಾನ್ ಕುಮಾರಣ್ಣ ಅವರು ಬೆಂಗಳೂರು ನಗರಕ್ಕೆ ಸಾಕು ಕೊಟ್ಟಿರ್ತಕ್ಕಂಥ ಫ್ಲೈಓವರ್ಗಳು ತಾವು ನೋಡ್ಬೋದು, ಅವ್ರು ಕೊಟ್ಟಿರ್ತಕ್ಕಂಥ ಏರ್ಪೋರ್ಟ್ ನೋಡ್ಬೋದು, ಅವ್ರಿಗೆ ಹಾಕಿರ್ತಕ್ಕಂಥ ರಸ್ತೆಗಳು, ತಂದಿರ್ತಕ್ಕಂಥ ಮೆಟ್ರೋ. ನಾವು ರೋಡಲ್ಲಿ ನಿಂತ್ಕೊಂಡ್ರೆ ನಮ್ಮ ಶಾಶ್ವತ ಯೋಜನೆಗಳು ಜನಗಳಿಗೆ ಅನುಕೂಲ ಆಗಿದೆ ಇಲ್ವಾ ಅಂತಕ್ಕಂಥದ್ದು ಹೇಳ್ಬೇಕು. ಮತ್ತೊಂದೇನು ಅಂತಂದ್ರೆ, ನಿಮ್ಮಲ್ಲಿ ಇರ್ತಕ್ಕಂಥ ಗುಂಪುಗಾರಿಕೆಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಯಾರನ್ನು ನೀವು ದೂಷಣೆ ಮಾಡಂಗಿಲ್ಲ. ನಿಮ್ಮ ಸ್ವಪಕ್ಷದವ್ರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ನನಗೆ ಯಾರು ರೆಕಮೆಂಡ್ ಇಲ್ಲ. ಮಾನ್ಯ ಮಾಗಡಿ ಬಾಲಕೃಷ್ಣ ಅವರು ಓಪನ್ ಆಗಿ ಹೇಳ್ತಾರೆ, ನನಗೆ ಡಿ ಕೆ ಶಿವಕುಮಾರ್ ಶ್ರೀರಕ್ಷೆ ಇದೆ, ನನಗೆ ಫಂಡ್ಸ್ ಬರುತ್ತೆ ಅಂತ ಹೇಳಿ. ರಾಜಕೀಯ ಹೇಳ್ತಾರೆ, ನನಗೆ ಯಾರು ಶ್ರೀರಕ್ಷೆ ಇಲ್ಲ, ನನಗೆ ಫಂಡ್ಸ್ ಬರ್ತಾ ಇಲ್ಲ ಅಂತ ಹೇಳಿ. ಬೇಲೂರು ಗೋಪಾಲಕೃಷ್ಣ ಅವ್ರು ಹೇಳ್ತಾರೆ ಇನ್ನೊಂದು ಮಾತನ್ನ, ಯಾಕೆ ನೀವು ಆಕ್ಷನ್ ಗಳು ತಗೊಳ್ಳೋ ನಿಮ್ಮ ಸ್ವಪಕ್ಷದವ್ರ ಮೇಲೆ. ಆಮೇಲೆ ತಾವಾಗ್ಲೇ ಒಂದು ಮಾತನ್ನ ಹೇಳ್ತಾ ಇದ್ರಿ, ತುಂಬಾ ಚೆನ್ನಾಗಿ ಮಾತಾಡಿದೀರಾ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಮೇಡಮ್, ದಯಮಾಡಿ ನಿಮ್ಮ ಪಕ್ಷದ ಪರವಾಗಿ ಅವ್ರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಕ್ಕಂಥ ತಾವು ಗಮನದಲ್ಲಿ ಇಟ್ಕೊಂಡು, ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಏನು ಅಂತಂದ್ರೆ, ನೀವು ಯುವ ನಿಧಿ ವಿಷಯದಲ್ಲಿ ತಾವು ಇದುವರೆಗೂ ಮಾತಾಡ್ಲಿಲ್ಲ. ಯಾಕೆ ಯುವ ನಿಧಿಲಿ ಏನೇನಾಗಿದೆ, ಎಷ್ಟು ಜನ ನಿರುದ್ಯೋಗಿಗಳಿಗೆ ಇವತ್ತು ಅದರಿಂದ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ದು. ಮತ್ತೊಂದು ವಿಚಾರ ಏನು ಅಂತಂದ್ರೆ, ಯಾವುದೇ ಕ್ಷೇತ್ರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ MLAಗಳು ಜನಗಳ ಮುಂದೆ ನಾವು ಮುಖ ತೋರಿಸ್ಕೊಳಕ್ಕಾಗಲ್ಲ. ರಾಜೀವ್ ಕಾಗೆ ಅವ್ರು ಹೇಳಿರ್ತಕ್ಕಂಥದ್ದು ತಾವು ದಯವಿಟ್ಟು ಗಮನಿಸ್ಕೊಳ್ಳಿ. 2 ವರ್ಷ ಆಯ್ತು ತೆಂಗಿನಕಾಯಿ ಹೊಡೆದು ನಾನು ಇದನ್ನ ಮೋರಿಗಳನ್ನ ರೆಡಿ ಮಾಡಕ್ ನನ್ನ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ 2 ಕೋಟಿ ಅನುದಾನ ಕೊಡ್ತಾ ಇದೀವಿ ಒಂದು ಕ್ಷೇತ್ರ. ಅಲ್ಲಿಗೆ ಗ್ಯಾರಂಟಿ ವಿರುದ್ಧವಾಗಂತೂ ಯಾರೂ ಇಲ್ಲ. ಸರಿಯಾಗಿ ಅನುಷ್ಠಾನ ಆಗ್ಲಿ, ಅರ್ಹರಿಗೆ ಅನುಷ್ಠಾನ ಆಗ್ಲಿ ಅನ್ನೋ ಪ್ರಾರ್ಥನೆ, ಅದ್ರ ಜೊತೆಗೆ ಅಭಿವೃದ್ಧಿ ಕೂಡ ಆಗ್ಲಿ, ನಿಮ್ಮದೇ ಶಾಸಕರಿಗೆ ಸಮಾಧಾನ ಆಗೋ ಹಾಗೆ ಅಭಿವೃದ್ಧಿ ಆಗ್ಲಿ ಅನ್ನೋದಷ್ಟೇ ಇವತ್ತಿನ